ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಯಡಿಯೂರಪ್ಪನವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಇನ್ನಷ್ಟು ಏನು ಹೇಳ್ತಾರೆ ಯಡಿಯೂರಪ್ಪನವ್ರು ಕೇಳೋಣ. ಸರ್, ನಾನು ಒಂದು ಪ್ರಶ್ನೆ ತಮ್ಮ ಕೇಳ್ತೀನಿ. ಎಲ್ಲೋ ಒಂದು ಕಡೆಗೆ ನಿಮ್ಮ ಪಕ್ಷದ ನಾಯಕರೇ ನಿಮ್ಮನ್ನು ಒಂದು ಜಾತಿಗೆ ಸೀಮಿತ ಮಾಡಿಬಿಟ್ರು. ನೋಡಿ, ಯಡಿಯೂರಪ್ಪನವರು ಕೇವಲ ವೀರಶೈವ ಜನಾಂಗದ ಮುಖಂಡರು ಮಾತ್ರ. ಈಗ ಅವರೂ ಕೂಡ ಕೈ ಹಿಡಿಯಲ್ಲ. ನೆಕ್ಸ್ಟು ಈಗ ನಾವಾಗಲೇ ಹೇಳ್ಬಿಟ್ಟಿದ್ದೀವಿ, ಈಗ ಮುಂದಿನ ಮುಖ್ಯಮಂತ್ರಿ ಅಂತಂದ್ರೆ ಅವ್ರು ಜಗದೀಶ್ ಶೆಟ್ಟರು ಅಂತೇಳಿ ಅಂತ. ಹೀಗಾಗಿ ಅವರೂ ಕೂಡ ಕೈ ಹಿಡಿಯಲ್ಲ. ಈ ಮಾತುಗಳನ್ನು ಕೇಳಿದಾಗ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಏಕೆಂದರೆ ನಾನು ವೀರಶೈವ ಸಮಾಜದಲ್ಲಿ ಹುಟ್ಟಿದ್ದೇನೆ ಅಂತ ಹೆಮ್ಮೆ ಇದೆ ನನಗೆ. ಆದರೆ ಸರ್ವರಿಗೂ ಸಮಪಾಲು ಸಾಮಾಜಿಕ ನ್ಯಾಯ ಅಂಥೇಳಿ ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡೋದು ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಗೆ ಯಡಿಯೂರಪ್ಪ ಅನ್ನೋದನ್ನು ರಾಜ್ಯದ ಜನ ಮರ್ತಿಲ್ಲ. ಮೊದಲನೇ. ಎರಡನೇದು, ನಮ್ಮ ಕುಮಾರಸ್ವಾಮಿ ಯಾವ ಕಮ್ಯುನಿಟಿ? ಗೌಡ ಕಮ್ಯುನಿಟಿ. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಅವ್ರ ಜೊತೆಗಿದ್ದು ಅವ್ರನ್ನು ದ್ರೋಹ ಮಾಡಿರ್ಬೋದು. ನಾನವರು ದ್ರೋಹ ಮಾಡಲಿಲ್ಲ 20 ತಿಂಗಳಲ್ಲಿ. ಅದಾದಮೇಲೆ ಅದೇ ಒಕ್ಕಲಿಗ ಸಮಾಜದ ನಮ್ಮ ಸದಾನಂದ ಗೌಡರನ್ನು ಮಾಡಿದೆ. ಅವರು KMF ಅಧ್ಯಕ್ಷರಾಗ್ತೀನಿ ನನ್ನ ಹತ್ರ ಬಂದು ಕಣ್ಣೀರು ಹಾಕಿದ್ರು. ಅವನ ಅಧ್ಯಕ್ಷರು ಮುಖ್ಯಮಂತ್ರಿ ಮಾಡಿದ್ನಲ್ಲ, ಮುಖ್ಯಮಂತ್ರಿ ಮಾಡಿದ ಅವ್ರು ಹೇಗೆ ನಡ್ಕೊಂಡ್ರು? CBI ಎನ್ಕ್ವೈರಿನಲ್ಲಿ ನನಗೆ ಅನ್ಯಾಯ ಆಗಿದ್ದರೆ ಅಥವಾ CBI ಎನ್ಕ್ವೈರಿ ಕಾರಣ ಸದಾನಂದ ಗೌಡರು CEC ರಿಪೋರ್ಟನ್ನು ತಿರುವು ಹಾಕಿ ಎರಡೂ ಮುಖ್ಯಮಂತ್ರಿಗಳು ಬೇರೆಯವರು ಇದ್ದದನ್ನೆಲ್ಲ ಮುಚ್ಚಾಕಿ ಸುಳ್ಳು ವರದಿಯನ್ನು ಕಳಿಸ್ಕೊಟ್ರು. ಇದು ಸಂಘ ಪರಿವಾರದವ್ರಿಗೆ ಗೊತ್ತಿತ್ತು, ರಾಷ್ಟ್ರೀಯ ನಾಯಕರಿಗೆ ಗೊತ್ತಿತ್ತು. ಅವ್ರು ಯಾರು ಅವ್ರು ಕರೆದು ಚೀಮಾರಿ ಹಾಕಲಿಲ್ಲ. ಆದರೆ ಕೊನೆಗೆ ನಾವು ದಾಖಲೆಗಳೆಲ್ಲ ಕೊಟ್ಟ ಮೇಲೆ 2 ತಿಂಗಳಾದ ಮೇಲೆ CBI ರೆಫರ್ ಆದಮೇಲೆ ವಾಸ್ತವಿಕ ಸತ್ಯಸಂಗತಿ ರಿಪೋರ್ಟನ್ನು ಇದೇ ಸದಾನಂದಗೌಡರು ಕಳಿಸ್ಕೊಟ್ರು. ಈಗ ಅವ್ರಿಗೆ ಅನಿಸಿದೆ ಆ ಪಕ್ಷದಲ್ಲಿ ಇದ್ದು ಎಲ್ಲ ವರ್ಗದ ಜನರಿಗೆ ಅನುಕೂಲ ಮಾಡಿದ್ರು ಯಡಿಯೂರಪ್ಪನವರು. ಈ ಆ ಪಕ್ಷ ಬಿಟ್ಟು ಬಂದಿರೋದ್ರಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಈಗ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ ಅಂತೇಳಿ ಅವ್ರ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಯಡಿಯೂರಪ್ಪ ಮತ್ತೆ ಹಿಂತಿರುಗಿ ನೋಡಬಾರ್ದು ಆ ಪಕ್ಷದ ಬಗ್ಗೆ ಅಂತ. ಸದಾನಂದ ಗೌಡರನ್ನ ಆ ಸ್ಥಾನದಲ್ಲಿ ಕೊಡ್ತಿತ್ತು ಹರಸಾಹಸ ಮಾಡಿದ್ರಿ. ಜಗದೀಶ್ ಶೆಟ್ಟರ್ ಅವರು ಕೂಡ ನಿಮ್ಮ ಅಭ್ಯರ್ಥಿನೇ. ಯಾಕೆ ಹಿಂಗಾಯಿತು ಅಂತ? ಜಗದೀಶ್ ಶೆಟ್ಟರು ಬಳ್ಳಾರಿ ಅವ್ರ ಜೊತೆ ಸೇರಿ ನಾನು ಮುಖ್ಯಮಂತ್ರಿ ಸ್ಥಾನದ ಇಳಿಸಿ ಅವ್ರು ಮುಖ್ಯಮಂತ್ರಿ ಆಗಿ ಪ್ರಯತ್ನ ಮಾಡಿದ್ರು. ಹಿಂಬಾಲಕರಾಗಿ ಅವರ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದ್ರು ನಮ್ಮ ಅನಂತಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕ್ಕೆ. ಆದರೆ ನೇತೃತ್ವ ವಹಿಸೋದು ಜಗದೀಶ್ ಶೆಟ್ಟರು ಯಾವಾಗ ಆ ಸಂದರ್ಭದಲ್ಲಿ. ಆದರೆ ನಾನು ಹೇಗೆ ನಡ್ಕೊಂಡೆ? ಯಾವ ಜಗದೀಶ್ ಶೆಟ್ಟರು ನಾನು ಮುಖ್ಯಮಂತ್ರಿ ಆಗೋದಕ್ಕೋಸ್ಕರ ಯಡಿಯೂರಪ್ಪನ ಇಳಿಸಕ್ಕೆ ಹೊರಟಿದ್ರು, ಅದೇ ಸದಾನಂದ ಗೌಡರು ನಾನು ಕೈ ಕೊಟ್ಟಾಗ ಮೋಸ ಮಾಡಿದಾಗ ಹೈಕಮಾಂಡಲ್ಲ ಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಹೋರಾಟ ಮಾಡಿ ಜಗದೀಶ್ ಶೆಟ್ಟರನ್ನು ಮುಖ್ಯಮಂತ್ರಿ ಮಾಡಿದೆ. ನನಗೇನು ಭೇದ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ನನಗೆ ಅನ್ಯಾಯ ಮಾಡಿರ್ಬೋದು, ಅವ್ರು ಹೇಗೆ ನಡ್ಕೊಂಡ್ರು ಅಂತ ಇವತ್ತು ಹೇಳಲ್ಲ. ಸಂದರ್ಭ ಬಂದ ನಾನು ಎಲ್ಲ ಮಾಹಿತಿಗಳನ್ನು ಕೊಡ್ತೇನೆ. ಸದಾನಂದ ಗೌಡರು ಅದೇ ಬೆನ್ನಿಗೆ ಚೂರಿ ಹಾಕಿದ್ರು, ಮತ್ತು ಜಗದೀಶ್ವರು ಅದೇ ಕೆಲಸ ಮಾಡಿದ್ರು. ನಾವು ಒಂದಿನ ಅವ್ರ ಮನೆ ಬಾಗಿಲು ಹೋಗಲಿಲ್ಲ ಯಾವುದೇ ವಿಷಯಕ್ಕೆ. ಆದರೆ ಒಂದು ತೃಪ್ತಿ ಇದೆ, ನಾನು ನನ್ನ ನೇತೃತ್ವದಲ್ಲಿ ಸರ್ಕಾರ ಒಂದು ರಚನೆ ಆಯಿತು. 5 ವರ್ಷ ಪೂರ್ಣ ಮಾಡ್ತಾ ಇದ್ದಾರೆ. ಆಯಿತು, ದಕ್ಷಿಣ ರಾಜ್ಯದಲ್ಲಿ BJP ಒಂದು ಬಾರಿ ಅಧಿಕಾರದಲ್ಲಿ ಇತ್ತು. ನಿನ್ನ ಕನಸಿನ ಮಾತಾ ಮುಗಿತಾ? ಇನ್ನು ಈ ಜನ್ಮದಲ್ಲಿ ಸ್ವತಂತ್ರವಾಗಿ BJP ಅವರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಬರೋ ದಿವಸಗಳು ಸಾಬೀತಾಗುತ್ತಾ? ಯಡಿಯೂರಪ್ಪನಿಗಲ್ರಿ ಅವ್ರು ದ್ರೋಹ ಮಾಡೋದು, ಕನ್ನಡ ನಾಡಿನ ಜನತೆಗೆ ದ್ರೋಹ ಮಾಡೋದು. ಶ್ರಮ ಹಾಕಿ ಪಕ್ಷ ಕಟ್ಟಿ ಇವ್ರನ್ನ ವಿಧಾನಸೌಧದಲ್ಲಿ 3ನೇ ಮಾಡಿಯಲ್ಲಿ ಕುಣಿಸಿ ಇವ್ರು ಗೂಟದ ಕಾರಲ್ಲಿ ಓಡಾಡೋಂಗೆ ಮಾಡಿದಂಥ ಯಡಿಯೂರಪ್ಪನ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ. ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮುಗಿದ ಮೇಲೆ, ವಿಧಾನಸಭಾ ಚುನಾವಣೆ ನಡೆದ ಮೇಲೆ ಗೊತ್ತಾಗುತ್ತಲ್ಲ. ನಾನು ಸೊಕ್ಕನಿಂದ ಮಾತಾಡ್ತಾ ಇಲ್ಲ. ರಾಜ್ಯದ ಜನರ ನಾಡಿಯ ಮಿಡಿತ ನನಗೆ ಗೊತ್ತಿದೆ. ಇವರೇನನ್ನು ದ್ರೋಹ ಮಾಡಿದ್ರು. ಯಡಿಯೂರಪ್ಪನ ಆಶ್ರಯದಿಂದ ಅಧಿಕಾರಕ್ಕೆ ಬಂದು ಇಂಥ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡೋ ಆಕ್ರೋಶ ಏನಿದೆ. ಮತ್ತು ಯಡಿಯೂರಪ್ಪನವರು 5 ವರ್ಷ ಪೂರ್ಣ ಇದ್ದರೆ ಅಭಿವೃದ್ಧಿ ಕಾರ್ಯಗಳು ಅದೇ ವೇಗದಲ್ಲಿ ಮುಂದುವರಿತಾ ಇದ್ದು ಆ ವೇಗಕ್ಕೆ ಕೊಡ್ಲಿ ಪೆಟ್ಟು ಬೀಳ್ತಾ ಅನ್ನೋ ನೋವೇನಿದೆ. ಇದಕ್ಕೆ ತಾನೇ ಜನ ಇಷ್ಟು ದೊಡ್ಡ ಪ್ರಮಾಣದ ನನ್ನ ಜೊತೆ ಬರ್ತಾ ಇರುವಂಥದ್ದು. ಅಲ್ಲ, ಹೋಲಿ ನಿಮ್ಮ ಕೋಪ ಪಕ್ಷದ ಮೇಲೋ ಅಥವಾ ಕೇವಲ ಸದಾನಂದ ಗೌಡರು ಮತ್ತು ಜಗದೀಶ್ ಶೆಟ್ಟರ್ ಯಾವುದೇ ವ್ಯಕ್ತಿ ಮೇಲೂ ಇಲ್ಲ, ಪಕ್ಷದ ಮೇಲೂ ಇಲ್ಲ. ನನಗೆ ಕೋಪ ಇರುವಂಥದ್ದು ಇವನ್ನೆಲ್ಲ ನಂಬಿಟ್ಟೆ ನಾನು. ಇವರೆಲ್ಲ ನಂಬಿಕೆ ದ್ರೋಹ ಮಾಡಿದ್ರು, ವಿಶ್ವಾಸ ದ್ರೋಹ ಮಾಡಿದ್ರು. ನಾನು ಇನ್ನೂ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನಿಜವಾಗೂ ನಾನು ಅವತ್ತು ವಿಧಾನಸೌಧ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕಾಗಿತ್ತು. ನಾನು ಮುಖ್ಯಮಂತ್ರಿ ಸ್ಥಾನ ಇಳಿ ಅಂತ ಹೇಳಿದಾಗ ಅವತ್ತೇ ನಾನು ಬೇರೆ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕಾಗಿತ್ತು. ತಡ ಮಾಡಿದೆ ಅಂತ ನನಗನ್ಸುತ್ತೆ ಈ ಸಂದರ್ಭದಲ್ಲಿ. ಅಲ್ಲ, ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆಗದಿದ್ರೂ ಕೂಡ BJP ಮತ್ತು KJP ಎರಡೂ ಕೂಡ ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸ್ತವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಅನಿಸಿರುವಂಥದ್ದು ಹೇಗಾದರೂ ಮಾಡಿ ಈ ವಿಧಾನಸಭೆಯಲ್ಲಿ ಬಹುಮತ ಪಡೆಯಬೇಕು. ಒಂದು 15 ಜನ MP ಗಳನ್ನ ಗೆಲ್ಲಿಸಬೇಕು. ಆ MP ಗಳ ಬೆಂಬಲದಿಂದ ಕರ್ನಾಟಕ ಒಂದು ಪ್ರಾದೇಶಿಕ ಪಕ್ಷ ಏನಿದೆ, ಕನ್ನಡ ಜನತಾ ಪಕ್ಷ ಕಟ್ಟಿದ್ದೇನೆ. ಇದು ರಾಷ್ಟ್ರ ರಾಜಕಾರಣದಲ್ಲೂ ಸಹ ನಾವು ಪಾಲುದಾರಿಕೆ ಆಗಬೇಕು. ಯಾವುದೇ ಪಕ್ಷ ಇರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತೇಳಿ ಮೋದಿಯವರು ಬಿಂಬಿಸ್ತಾ ಇದ್ದಾರೆ. ಮೋದಿಯೊಬ್ಬರು ಎತ್ತರಕ್ಕೆ ಬೆಳೆದಿರುವಂಥ ವ್ಯಕ್ತಿ. ಗುಜರಾತನ್ನು ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅಭಿಮಾನ ಇದೆ. ಎಲ್ಲರೂ ಅದರ ಬಗ್ಗೆ ತೃಪ್ತಿ ಇದೆ. ಅದರ ಬಗ್ಗೆ ನಾನು 2 ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನನ್ನ ಅಪೇಕ್ಷೆ ಇರುವಂಥದ್ದು ಡೆಲ್ಲಿನಲ್ಲಿ ನಾಳೆ ಪ್ರಾದೇಶಿಕ ಪಕ್ಷಗಳ ಒಂದು ಬೆಂಬಲದಿಂದಲೇ ಒಬ್ಬ ಪ್ರಧಾನಿ ಆಗಬೇಕು. ತಮಿಳುನಾಡಲ್ಲಿ
ಅವ್ರಿಗೆ ನ್ಯಾಯ ಸಿಗ್ತಾ ಇದೆಯೋ ಒಂದು ಪ್ರಾದೇಶಿಕ ಪಕ್ಷಕ್ಕೆ, ಬೇರೆ ಬೇರೆ ಉತ್ತರ ಪ್ರದೇಶದಲ್ಲಿ ನ್ಯಾಯ ಸಿಗ್ತಾ ಇದೆಯೋ ಆ ರೀತಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇದು KJP ಅಧಿಕಾರಕ್ಕೆ ಬರಬೇಕು ಮತ್ತು ಇದನ್ನೇ ನಾಳೆ ಕೇಂದ್ರದಲ್ಲಿ ಸರಿಸಮಾನವಾಗಿ ನಾವು ಕೆಲಸ ಮಾಡುವಂಥ ಶಕ್ತಿ ನಮಗೆ ಬರಬೇಕು ಅನ್ನೋದು ದೂರದೃಷ್ಟಿ ಇಟ್ಕೊಂಡಿದ್ದೀನಿ. ಕೇವಲ ನಾನು ಕರ್ನಾಟಕ ಸೀಮಿತವಾಗಿ ರಾಜಕಾರಣ ಮಾಡ್ತಾ ಇಲ್ಲ. ಈ ವಿಧಾನಸಭಾ ಚುನಾವಣೆ ಆದಮೇಲೆ ನನ್ನ ಕಣ್ಣೆಲ್ಲ ಡೆಲ್ಲಿ ಕಡೆ, ಅಂದರೆ MP ಗಳನ್ನು ಗೆಲ್ಲಿಸಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ನಮ್ಮದು ಒಂದು ಭಾಗ ಇರಬೇಕು. ಈವನ್ ಬಡ್ಜೆಟ್ ಸಿದ್ಧತೆ ಸಂದರ್ಭದಲ್ಲೂ ಸಹ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕರೆದು ಮಾತುಕತೆ ಆಡುವಂಥದ್ದು ಇರಬೇಕು. ಹಣಕಾಸಿನ ಸರಿಯಾದ ರೀತಿ ರಾಜ್ಯಗಳಿಗೆ ವಿತರಣೆ ಆಗಬೇಕು. ಎಲ್ಲ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡೋನಿದ್ದೇನೆ ಬರೋ ದಿವಸಗಳಲ್ಲಿ. ದೇವರ ಅವಕಾಶ ಕೊಟ್ಟು. ಅಲ್ಲ ಈಗ ನೋಡಿ, ಈಗ 71 ಆಯಿತು. ಎಷ್ಟು ದಿವಸ ಈ ರಾಜಕೀಯದಲ್ಲಿ ಹೊಡೆದಾಡ್ತೀರಿ, ಎಷ್ಟು ದಿವಸ ಬಡ್ದಾಡ್ತೀರಿ ಅಂತ? ಲಾಲ್ ಕೃಷ್ಣ ಅದ್ವಾನಿಗೆ 86 ವರ್ಷ ಆಯಿತು. ಪ್ರಧಾನಿ ಆಗಬೇಕು ಅಂತ ಹೋರಾಟ ಮಾಡ್ತಿದ್ವಿ. ನಾನು ಇನ್ನೂ 15 ವರ್ಷ ರಾಜಕಾರಣ ಮಾಡ್ಬೋದು, ಅದು ಇನ್ನೂ 20 ವರ್ಷ ಮಾಡ್ಬೋದು. ದೇವರ ಆಯುಷ್. ಬರೀ ಈ ಉತ್ಸಾಹ ಮತ್ತು ಆರೋಗ್ಯದ ಗುಟ್ಟೇನು ಹೇಳ್ಬಿಡಿ ಓಲೆತ್ಲಾಗೆ. ಏನಿಲ್ಲ, ನಾನು ಯಾವುದೇ ಕಾರಣಕ್ಕೋಸ್ಕರ ಸ್ವಂತದ ಬಗ್ಗೆ ಯೋಚನೆ ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಜನರ ಮಧ್ಯೆ ಇರಬೇಕು ಅನ್ನೋ ಅಪೇಕ್ಷೆ ಪಡೋದು ನಾನು. ಎಷ್ಟೆಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನನ್ನ ಬೆಂಬಲಿಗರಾಗಿ ನಿಲ್ತಾರೆ. ಈಗ ನಾನು ಸಾರ್ವಜನಿಕ ಸಭೆಗಳಿಗೆ ಹೋಗ್ತಾ ಇದ್ದೇನೆ. ಯಡಿಯೂರಪ್ಪ ಬರ್ತಾನೆ ಅಂತ ಗೊತ್ತಾದ 24 ಗಂಟೆಯಲ್ಲಿ 15-20 ಸಾವಿರ ಜನ ಸೇರ್ತಾರೆ. ಇದಕ್ಕಿಂತ ಏನು ಬೇಕು ಸ್ವಾಮಿ? ಜನ ಇಷ್ಟೊಂದು ದೊಡ್ಡ ಬೆಂಬಲ ಇರಬೇಕಾದ್ರೆ ಜೀವನದಲ್ಲಿ ಇದಕ್ಕಿಂತ ಏನು ಬೇಕು ಬೇರೆ? ಇದು ನಂಗೆ ತೃಪ್ತಿ ಇದೆ, ಸಮಾಧಾನ ಇದೆ. ಎಷ್ಟೆಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನನ್ನ ಜೊತೆಗೆ ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಅಷ್ಟಷ್ಟು ನನ್ನ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ನನ್ನ ಶಕ್ತಿನೂ ಇಮ್ಮಿಡಿ ಆಗ್ತಾ ಹೋಗುತ್ತೆ. ಹಿಂದೆ ನಿಮ್ಮ ಬರ್ಡೇ ಯಾವಾಗ ಅಂತ ಗೊತ್ತಿಲ್ಲದಿರೋಂಥ ದಿನಗಳು ಇದ್ವೇನೋ ಅಂತ, ಅಂದರೆ ಓದೋದ ಸಂದರ್ಭದಲ್ಲಿ, ಈ ಬಡತನದಲ್ಲಿ, ಕಷ್ಟ ಇದರಲ್ಲಿ. ಅದಾದ ನಂತರದ ಬೆಳವಣಿಗೆಗಳು, ಮುಖ್ಯಮಂತ್ರಿ ಆಗಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಬರ್ಡೇ ಅಂದರೆ ಆಚರಿಸ್ಕೊಳ್ಳೋಂಥ ರೀತಿ, ಇವಾಗಲೂ ಏನು ನಿಮ್ಮ ಜನಪ್ರಿಯತೆ ಕಡಿಮೆ ಆಗಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಅಂತ? ಇಲ್ಲ, ನನಗೆ ಈ ಬರ್ತ್ಡೇ ಇದು ಯಾವುದ್ರ ಬಗ್ಗೆ ವಿಶ್ವಾಸ ಇಲ್ಲ. ಆದರೆ ಇವತ್ತೂ ಸಹ ನಾನು ಈ ಬರ್ತ್ಡೇನ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ. ಅದು ಮಾಡೋಕ್ಕೆ ಕೊಡು ನೀವು. ಕಾವೇರಿ ನದಿನ ಸಮಸ್ಯೆ ಇದೆ, ಬರಗಾಲ ಕಾಡ್ತಾ ಇದೆ, ಬರ್ತ್ಡೇಗೆ ಯಾಕೆ ಖರ್ಚು ಮಾಡೋಕ್ಕೆ ಹೋಗ್ತೀರಾ? ಅದ್ರ ಬದಲು ನೀವು ಸರಳವಾಗಿ ಇದನ್ನು ಕಾರ್ಯಕ್ರಮ ಮಾಡಬೇಕು ಅಂತಲೇ ನಾನು ಹೇಳಿದ್ದೇನೆ. ಇದು ಯಾವುದ್ರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ. ಆದರೆ 70 ವರ್ಷ ಮುಗಿದು 71 ವರ್ಷ ಕಾಲಿಡ್ತಿರೋ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಉತ್ಸಾಹದಿಂದ ಕನ್ನಡ ನಾಡಿನ ಜನರ ಕಲ್ಯಾಣಕ್ಕಾಗಿ, ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡೋಕ್ಕಾಗಿ, ಮತ್ತು ಮುಂದೆ ಬರೋ ದಿವಸಗಳಲ್ಲಿ ನಾನು ಜನರ ಆಶೀರ್ವಾದ ಕೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ರಂಗದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನಕ್ಕೆ ಬರಬೇಕು, ಗುಜರಾತಿನ ಮೀರಿಸಿ ಅಭಿವೃದ್ಧಿ ಆಗಬೇಕು. ಆ ಕೆಲಸ ಮಾಡೋ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಆ ರೀತಿ ಅನುಭವ ನನಗಿದೆ. ಅದನ್ನು ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕನ್ನಡ ನಾಡಿನ ಜನರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ಇದರಲ್ಲಿ ಸ್ವಾರ್ಥ ಇಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹುಚ್ಚಿಲ್ಲ ನನಗೆ. ರಾಜ್ಯವನ್ನು ಎಲ್ಲ ಅಭಿವೃದ್ಧಿ ಇದರಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋ ಹುಚ್ಚಿದೆ ನನಗೆ. ಅದಕ್ಕಾಗಿ ಯುವಕರು ಇವತ್ತು ನಿಶ್ಚಯ ಮಾಡಬೇಕು, ನಾನು ಹಿಂದೆ ಹೆಜ್ಜೆ ಹಾಕಬೇಕು. ನಾನು ಕೇಳ್ತೇನೆ ಸ್ವಾಮಿ, ಮುಸ್ಲಿಂ ಬಂಧುಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸನ್ನು ಬೇರೆ ಬೇರೆ ಪಕ್ಷವನ್ನು ಬೆಳೆಸ್ಕೊಂಡು ಬಂದರು. ಅವ್ರು ಲೋಕಸಭೆಗೆ ಹೋದರು, ರಾಜ್ಯಸಭೆಗೆ ಹೋದರು, ವಿಧಾನಸಭೆಗೆ ಹೋದರು, ಅಧಿಕಾರ ನಡೆಸಿದ್ರು. ಅಲ್ಪಸಂಖ್ಯಾತ ಮುಸ್ಲಿಂ ಸ್ಥಿತಿಗೆ ಏನಾಗಿದೆ? 2 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾರೇನು? ಅವ್ರಿಗೆ ಒಳ್ಳೆಯ ವಿದ್ಯಾವಂತರಾದ್ರೇನು? ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೇನು? ಆಟೋ ರಿಕ್ಷಾ ರಿಪೇರಿ ಮಾಡುವಂಥದ್ದು, ಸೈಕಲ್ ರಿಪೇರಿ ಮಾಡುವಂಥದ್ದು, ಟ್ಯಾಕ್ಸಿ ರಿಪೇರಿ ಮಾಡೋಕ್ಕೆ ಹಚ್ಚಿದ್ರು. ಅವ್ರು ಸೈಕಲ್ ಶಾಪ್ ಇಡಲಿಲ್ಲ, ಟ್ಯಾಕ್ಸಿ ಸ್ವಂತ ಓಡಿಸ್ಲಿಲ್ಲ, ಆಟೋ ರಿಕ್ಷಾ ಸ್ವಂತ ಕೊಂಡ್ಕೊಳ್ಳೋಕೆ ಅವಕಾಶ ಆಗಲಿಲ್ಲ. ಇದು ಸರಿಪಡಿಸ್ತೀನಿ ನಾನು. ಇದರ ಹಜ್ಭವನವನ್ನು ಈ ದೇಶದಲ್ಲಿ ಯಾರು ಹೇಳಿದರು ಕಟ್ಟೋಕ್ಕೋಸ್ಕರ 40 ಕೋಟಿ ವೆಚ್ಚದಲ್ಲಿ ಕಟ್ಟಬೇಕು ಅಂತ ತೀರ್ಮಾನ ಯಾವನ್ ತಗೊಂಡ? ಆದ್ದರಿಂದ ಈ ರಾಜ್ಯದಲ್ಲಿರುವಂಥ ಅಲ್ಪಸಂಖ್ಯಾತರು, ದೀನದಲಿತರು, ನಮ್ಮ ಎಲ್ಲ ವರ್ಗದ ಜನ ನೆಮ್ಮದಿಯಿಂದ ಇರಬೇಕು ಅನ್ನೋದು ನನ್ನ ಆಸೆ ಇದೆ. ಅದಕ್ಕಾಗಿ ನಾನು ಸರ್ವಸ್ವವನ್ನು ತ್ಯಾಗ ಮಾಡ್ಕೊಂಡು ಸಿದ್ಧ ಇದ್ದೀನಿ. ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಎಷ್ಟು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನೀವು? ಎಷ್ಟು ಸೀಟ್ಗಳು ಬರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ನಾನು ವಿಧಾನಸಭೆಯಲ್ಲಿ ಎಷ್ಟು ಗೆಲ್ತೇನೆ ಅನ್ನೋದು ಇರೋದಕ್ಕಿಂತ ಹೆಚ್ಚು ನನ್ನ ಬಹುಮತ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಯಾವ ಮಟ್ಟಿಗೆ ಜನ ನನ್ನ ಸಹಕಾರ ಕೊಡ್ತಾರೆ ಕಾದು ನೋಡೋಣ. ಕೆಲವ್ರಿಗೆ ಅನ್ನಿಸ್ಬೋದು, ಹಿಂದೆ ಇದ್ದಂಥ MLAಗಳು ಬರಲಿಲ್ಲ, ಮಂತ್ರಿಗಳು ಬರಲಿಲ್ಲ, ಹೇಗೆ ಸಾಧ್ಯ ಅಂತ. ನನಗನ್ನಿಸಿದೆ ಹೊಸ ಮಕ್ಕಳಿಗೆ ಹೆಚ್ಚು ಅವಕಾಶ ಸಿಗಬೇಕು ಅನ್ನುವಂಥದ್ದು. ಗುಜರಾತಲ್ಲೂ ನರೇಂದ್ರ ಮೋದಿ ಅದೇ ಪ್ರಯೋಗ ಮಾಡಿದಂಥದ್ದು. ಒಂದೊಂದು ಚುನಾವಣೆಗೆ ಬದಲಾವಣೆ ಮಾಡಿ ಹೊಸ ಮಕ್ಕಳನ್ನ ತಂದರು. ಈಗ ಭಗವಂತನ ದಯದಿಂದ ಈ ಹೊಸ ಮಕ್ಕಳನ್ನ ತರೋಕ್ಕೆ ಅವಕಾಶ ಆಗಿದೆ. ಉದಾಹರಣೆ ನೋಡಿ, ಲೋಕಲ್ ಬಾಡಿ ಎಲೆಕ್ಷನ್ಸು ರಿಸರ್ವೇಷನ್ ಮುಂದುವರೆದಿದೆ. ಬೇರೆ ಪಕ್ಷಗಳು ಅದೇ ವ್ಯಕ್ತಿಗಳು ಕೊಡಬೇಕು. ಅದು ಭಗವಂತನ ದಯದಿಂದ ನಾನು ಹೊಸ ಮಕ್ಕಳಿಗೆ ಅವಕಾಶ ಮಾಡಿಕೊಡೋಕೆ ಅವಕಾಶ ಆಯಿತು 2,500 ಜನರಿಗೆ. ಈ ರಾಜ್ಯ ಅಂತ ಹೇಳಿದ್ರೆ ಯಾರೋ ಇಡಿಯಷ್ಟು ಜನ ಮುಂದುವರೆದವರೇ ಅವ್ರ ಕವಿ ಮುಷ್ಟಿಲಿ ಇರಬೇಕು ಅಂತಿಲ್ಲ. ಎಲ್ಲ ವರ್ಗದ ಜನರಿಗೆ ಸ್ಥಾನಮಾನಗಳು ಸಿಗಬೇಕು, ವಿಧಾನಸೌಧದಲ್ಲಿ ಕುಂತ್ಕೋಬೇಕು, ಆರ್ಥಿಕ ಅವರು ಸ್ವಾವಲಂಬಿಗಳಾಗಬೇಕು, ನೆಮ್ಮದಿಯಿಂದ ಬದುಕಬೇಕು, ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ನಾನು ಮಹಾತ್ಮ ಗಾಂಧೀಜಿಯವ್ರ ವಿಚಾರಕ್ಕೆ ಬದ್ಧನಾಗಿರೋನು, ಅಂಬೇಡ್ಕರ್ ವಿಚಾರಕ್ಕೆ ಬದ್ಧನಾಗಿರೋನು, ಲೋಕನಾಯಕ ಜಯಪ್ರಕಾಶ್ ನಾರಾಯಣ ವಿಚಾರಕ್ಕೆ ಬದ್ಧನಾಗಿರೋವಂಥವನು. ಆ ಹಿನ್ನೆಲೆಯಲ್ಲಿ ಈ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿ ಎಲ್ಲ ವರ್ಗದ ಜನರಿಗೆ ಸರಿಯಾದಂಥ ಸ್ಥಾನಮಾನಗಳು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಸಿಗಬೇಕು ಅನ್ನೋಂಥದ್ದು ನನ್ನ ಚಿಂತನೆ. ಅದಕ್ಕಾಗಿ ಹೊಸ ಮುಖಗಳ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಜನನೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಬಯಸ್ತೀರಿ? ನಾನು ನುಡಿದಂತೆ ನಡೆದಂಥವನು, ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ಕೊಂಡು ಬಂದಂಥವನು. ಯಾವುದೋ ಕಾರಣಕ್ಕೆ ನಾನು ಈ ಪಕ್ಷ ಬಿಡಬೇಕಾಯಿತು, ನಾನು ಅನಿವಾರ್ಯ ಆಗಿತ್ತು ಅಂತ ಜನತೆಗೆ ಗೊತ್ತಿದೆ. ನನಗೆ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯವನ್ನು ಬೇರೆ ರಾಜ್ಯಗಳಿಗಿಂತ ಒಂದು ಅಭಿವೃದ್ಧಿ ಪಥದಲ್ಲಿ ಮುಂದೆ ತಗೊಂಡು ಹೋಗುವಂಥ ಶಕ್ತಿ ಇದೆ. ನಿಮ್ಮ ಆಶೀರ್ವಾದ ಬೇಕು. ಕರ್ನಾಟಕವನ್ನು ಮೊದಲನೇ ಸ್ಥಾನಕ್ಕೆ ತರಕ್ಕೆ ನಾನು ಎಲ್ಲ ರೀತಿ ಪ್ರಯತ್ನ ಮಾಡ್ತೀನಿ. ಎಲ್ಲ ವರ್ಗದ ಜನರಿಗೆ ಒಂದು ಸಾಮಾಜಿಕ ನ್ಯಾಯ,
ಸರ್ವ ಜನಾಂಗದ ಒಂದು ಕಲ್ಯಾಣಕ್ಕಾಗಿ ನಾನು ದುಡಿತೇನೆ. ನನ್ನ ಮೇಲೆ ನಿಮ್ಗೆ ವಿಶ್ವಾಸ ಇದೆ ಅಂದ್ಕೊಂಡಿದ್ದೇನೆ. 3 ವರ್ಷ ನಾನು ಮುಖ್ಯಮಂತ್ರಿ ಮಾಡಿದಂಥ ಸೇವೆ ನೋಡಿ ಅದರ ಆಧಾರದ ಮೇಲೆ ನನಗೆ ಆಶೀರ್ವಾದ ಮಾಡಿ ನಿಶ್ಚಿತವಾಗಿ ಕರ್ನಾಟಕವನ್ನು ಎಲ್ಲ ರಂಗದಲ್ಲಿ ಮೊದಲನೇ ಸ್ಥಾನಕ್ಕೆ ತರೋಕ್ಕೆ ನಿಮ್ಮ ಆಶೀರ್ವಾದ ಬೇಕು, ಬೆಂಬಲ ಬೇಕು ಅಂತ ಕನ್ನಡ ನಾಡಿನ 6.5 ಕೋಟಿ ಜನರಿಗೆ ಪ್ರಾರ್ಥನೆ ಮಾಡಿ. ಎಸ್ ಯಡಿಯೂರಪ್ಪನವರ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ ನಮ್ಮ ಜೊತೆಗೆ. ಸಾಕಷ್ಟು ಕನಸುಗಳಿವೆ, ಕನವರಿಕೆಗಳಿವೆ. ನಿಮ್ಮ ಕನಸು ಕನವರಿಕೆಗಳನ್ನು ನೀವು ಮುಟ್ಟಿ ಹುಟ್ಟುಹಬ್ಬದ ದಿವಸ ಇವತ್ತು ಸಾಕಷ್ಟು ಮಾತಾಡಿದ್ರಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಯಡಿಯೂರಪ್ಪನವ್ರ ಮಾತು. ಯಡಿಯೂರಪ್ಪನವರು 70 ವರ್ಷ ತುಂಬಿ 71ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಹಲವಾರು ಏಳು ಬೀಳುಗಳನ್ನು ಕಂಡಿದ್ದಾರೆ, ಬಹಳಷ್ಟು ಕಷ್ಟ ಸುಖಗಳನ್ನು ಅನುಭವಿಸಿದ್ದಾರೆ. ಆದರೆ ಅವ್ರ ಉತ್ಸಾಹ ಅನ್ನುವಂಥದ್ದು ಕಡಿಮೆ ಆಗಿಲ್ಲ. ಸೊ ಅವ್ರಿಗೊಂದು ಕನಸಿದೆ, ಕನವರಿಕೆ ಇದೆ. ಮುಂದೆ KJP ಅಧಿಕಾರಕ್ಕೆ ತರ್ತೀವಿ, ತೋರಿಸ್ತೀವಿ ಯಡಿಯೂರಪ್ಪನವರ ಬಲ ಬೆಂಬಲ ಏನು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಗೆ ಈ ತಪ್ಪು ಸಂದೇಶಗಳು ರವಾನೆ ಆಗ್ತಾ ಇದೆ. ನಾನು ಒಂದು ಜಾತಿಗೆ ಸೇರಿದವನು ಅಂತ ಬಿಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಆದರೆ ಎಲ್ಲ ವರ್ಗದ ಎಲ್ಲ ಧರ್ಮದ ಜನಗಳನ್ನು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರ ಯಡಿಯೂರಪ್ಪ ಮತ್ತೊಮ್ಮೆ ಮೈ ಕೊಡವಿ ಎದ್ದು ನಿಂತಿದ್ದಾರೆ. ನನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಹೇಳ್ತಾ ಇದ್ದಾರೆ. ಸೊ 71ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಕನಸು ಕನವರಿಕೆಗಳು ಈಡೇರಲಿ ಅಂತ ಹಾರೈಸ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ.